ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಆಚಾರ್ಯ ಮಂಜುನಾಥ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಾಲಸರ್ಪ ದೋಷ ಜಾತಕದ ರೀತಿ ಯಾವ ರೀತಿ ಅನಲೈಸ್ ಆಗಿ ತೋರಿಸುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ರೀತಿ ಒಂದು ಆಪ್ಷನ್ ಏನಿದೆಯಲ್ಲ, ಇದು ಇನ್ನು ಯಾವ ಆ್ಯಪಲ್ಲೂ ಕೂಡ ಬಂದಿಲ್ಲ. ಆ ರೀತಿ ನಿಮಗೆ ಇಂಪ್ಲಿಮೆಂಟ್ ಮಾಡಿ ತೋರಿಸ್ತಾ ಇದ್ದೀನಿ. ಜಸ್ಟ್ ಬೇರೆ ಆ್ಯಪಲ್ಲಿ ಇದ್ರೂ ಕೂಡ ನಿಮಗೆ ತೋರಿಸುತ್ತೆ, ಆದರೆ ಪರಿಹಾರಗಳನ್ನು ತೋರಿಸಲ್ಲ. ನಾನು ಇದರೊಳಗೆ ಪರಿಹಾರ, ದೇವಸ್ಥಾನ ಎಲ್ಲದನ್ನೂ ಬರೋ ಥರ ಮಾಡಿದ್ದೀನಿ. ಆ ಒಂದು ಇಂಪ್ಲಿಮೆಂಟೇಷನ್ ನಿಮಗೋಸ್ಕರ ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಬೇಕು, ಪ್ರತಿಯೊಬ್ಬ ಅಸ್ಟ್ರಾಲಜರ್ಗೂ ಕೂಡ ಇದು ಹೆಲ್ಪ್ ಆಗಬೇಕು. ಆ ರೀತಿ ಇದು ಇಂಪ್ಲಿಮೆಂಟೇಷನ್ ಮಾಡಿರೋವಂಥ ಆ್ಯಪು. ನೀವೆಲ್ಲರೂ ಇದು ಬೇಕಾಗುತ್ತೆ ನಿಮಗೆ, ಆ ರೀತಿ ಇದರೊಳಗೆ ಇದೆ. ಇದು ಕಂಪ್ಲೀಟ್ಲಿ ಪರಾಶರದ ರೀತಿ, ಕೆ ಪಿ ರೀತಿ ಅಲ್ಲ. ಕೆ ಪಿ ರೀತಿ ಇದರಲ್ಲಿ ಡೆವಲಪ್ ಮಾಡೋದಿದೆ, ಮುಂದಕ್ಕೆ ನಾನು ಡೆವಲಪ್ ಮಾಡ್ತೀನಿ. ಕೆ ಪಿ ರೀತಿನೂ ಯಾವ ರೀತಿ ನೋಡಬೇಕು, ಯಾವ ರೀತಿ ಬರಬೇಕು ಅನ್ನೋದು ಕೂಡ. ಇವಾಗ ನಿಮಗೆ ಪರಾಶರದ ರೀತಿ ಮಾತ್ರ ಇದು ಸಿಗುತ್ತೆ. ಇಲ್ಲಿ ನೋಡ್ಬೋದು, ಕಾಳ ಸರ್ಪ ದೋಷ ಅನಲೈಸ್ ಅಂತ ಇದೆ. ಈ ರೀತಿ ಕುಂಡಲಿ ಬರುತ್ತೆ. ಇವಾಗ ಇಲ್ಲಿ ಕೆಳಗಡೆ ದೋಷ ಇದೆಯೋ ಇಲ್ಲ ಅಂತ ಅದೇ ತೋರಿಸುತ್ತೆ ನೀಟಾಗಿ. ನೀವೇನು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ನಿಮಗಿದು ರೂಲ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಳ್ಳಿ, ಓಕೆನಾ. ಕೆಲವರು ವಿದ್ಯಾವಂತರು, ತುಂಬ ವಿದ್ಯಾವಂತರು ಇರ್ತೀರ, ಬೇರೆ ಬೇರೆ ರೀತಿಯಲ್ಲೂ ಕೂಡ ನೋಡೋಗಿರ್ತಾರೆ. ಅವರಿಗೆ ಇದು ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆಯಾ ಅಂತ ನೋಡಿ. ಅಲ್ಲೂ ಕೂಡ ಮ್ಯಾಚ್ ಆಯಿತು ಅಂತಂದರೆ ನೋ ಪ್ರಾಬ್ಲಮ್. ಏನಾದ್ರು ನಿಮಗೆ ಆ ಥರ ಏನಾದ್ರು ಇಲ್ಲ ಅಂತಂದರೆ ಆ ರೂಲ್ಸ್ಗಳು ಏನು ಮುಂದೆ ಕೊಡಿ, ಬೇಕಾದ್ರೆ ಆ ರೂಲ್ಸ್ಗಳನ್ನು ಇದರೊಳಗೆ ಅಪ್ಲೈ ಮಾಡೋಣ. ನನಗೆ ಗೊತ್ತಿರೋ ಅಷ್ಟು ವಿಚಾರಗಳನ್ನು ಇದರೊಳಗೆ ಹಾಕಿದ್ದೀನಿ. ಪರಾಶರ ಮುನಿಗಳು ಕೊಟ್ಟಂಥದ್ದು, ಅವರ ಸಮೇತಲ್ಲಿರೋಂಥ ವಿಚಾರಗಳೆಲ್ಲದೂ ಕೂಡ ಇದರೊಳಗೆ ಹಾಕಿದ್ದೀನಿ. ಇವಾಗ ಇಲ್ಲಿ ಕಾಲಸರ್ಪ ದೋಷವಿಲ್ಲ ಅಂತ ತೋರಿಸ್ತಾ ಇದೆ. ಅದು ಕೂಡ ಡೀಟೇಲ್ ಆಗಿ ನಿಮಗಿಲ್ಲಿ ತೋರಿಸುತ್ತೆ, ಓಕೆನಾ. ಇಲ್ಲಿ ಲಾಕ್ ಏನೇನಾಗಿದೆ ಅಂತಂದರೆ, ರಾಹು ಕೇತುಗಳ ಮಧ್ಯೆ ಯಾವ್ದಾದ್ರು ಗ್ರಹ ಇತ್ತು ಅಂದರೆ ಲಾಕ್ ತೋರಿಸುತ್ತೆ. ಅದರಿಂದ ಯಾವ್ದಾದ್ರು ಗ್ರಹ ಹೊರಗಡೆ ಇದೆ ಅಂದರೆ ಬೇಗ ಓಪನ್ ಆಗಿರೋ ಥರ ಗ್ರೀನ್ ಕಲರ್ ತೋರಿಸುತ್ತೆ. ಆದರೆ ಒಂದು ಓಪನ್ ಆಗಿದ್ರು ಕೂಡ, ಹೊರಗಡೆ ಇದ್ರೂ ಕೂಡ ನಿಮಗೆ ಕಾಲಸರ್ಪ ದೋಷ ಇರಲ್ಲ, ಓಕೆನಾ. ಎಲ್ಲ ಸರ್ಪದೋಷ ಬರಬೇಕು ಅಂತಂದರೆ ಕೇತು ಮಧ್ಯೆ ಮತ್ತು ರಾಹು ಮಧ್ಯೆ ಎಲ್ಲ ಗ್ರಹಗಳು ಇರಬೇಕು, ಅಥವಾ ರಾಹು ಕೇತುಗಳ ಮಧ್ಯೆ ಎಲ್ಲ ಗ್ರಹಗಳು ಇದ್ದರೆ ಮಾತ್ರ. ಒಂದು ಸೈಡ್ ಖಾಲಿ ಇದ್ದು ಒಂದು ಸೈಡು ಎಲ್ಲ ಗ್ರಹಗಳು ಇತ್ತು ಅಂತಂದರೆ ಅದು ನಿಮಗೆ ಕಾಲಸರ್ಪ ದೋಷ. ಅದು ಯಾವ ಥರ ದೋಷ ಬರುತ್ತೆ, ಅದು ಯಾವ ಥರ ಏನು, ಅದು ಅನಲೈಸ್ ಏನು, ಅದ್ರ ಹೆಸರು ಏನು ಅನ್ನೋದೆಲ್ಲದೂ ಕೂಡ ಈ ಟ್ಯಾಬ್ ಒಳಗಡೆನೇ ವಿಚಾರ ಇದೆ. ಇವು ಒಳಗಡೆನೇ ವಿಚಾರಗಳು ತುಂಬಿಕೊಂಡಿದೆ. ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ. ಕಾಳಸರ್ಪ ದೋಷ ನಿಯಮಗಳು ಕೂಡ ಇದರೊಳಗೆ ಆ್ಯಡ್ ಮಾಡಿದ್ದೀವಿ, ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಪರಿಹಾರನೂ ಕೂಡ ಇದರೊಳಗೆ ಇದೆ. ಇದೆಲ್ಲ ಜನರಲ್ ಆಗಿ ಇರುತ್ತೆ. ಇದಕ್ಕಿಂತ ದೊಡ್ಡ ದೊಡ್ಡ ಪರಿಹಾರಗಳು ಮಾಡೋರಿದ್ದಾರೆ, ಅದನ್ನು ಕೂಡ ನೀವು ಮಾಡ್ಬೋದು. ನನಗೆ ಏನೇನು ಬೇಕೋ ಅದನ್ನು ಮಾತ್ರ ಇದರೊಳಗೆ ಕೊಟ್ಟಿದ್ದೀವಿ. ಅಂದರೆ ಸರಳವಾಗಿ ಪ್ರತಿಯೊಬ್ಬರು ಮಾಡೋ ರೀತಿ ಇದನ್ನು ಕೊಟ್ಟಿದ್ದೀವಿ. ನೆಕ್ಸ್ಟು ಬಂದು ನಿಮಗಿಲ್ಲಿ ಪೂಜೆ ಮತ್ತು ಪರಿಹಾರಗಳನ್ನ ಕೊಟ್ಟಿದ್ದೀವಿ, ಓಕೆನಾ. ಯಾವ ಒಂದು ಕ್ಷೇತ್ರಕ್ಕೆ ಹೋಗಬೇಕು ನಾವೆಲ್ಲ ಕೊಟ್ಟಿದ್ದೀವಿ. ಮತ್ತು ಶಿಫಾರಸ್ಸು ಮಾಡಿದ ದೇವಾಲಯಗಳು ಎಲ್ಲಿಗೆ ಹೋಗಬೇಕು ಅನ್ನೋದನ್ನು ಕೊಟ್ಟಿದ್ದೀವಿ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೋದು, ಕಾಳಹಸ್ತಿಗೆ ಹೋಗ್ಬೋದು ಆಂಧ್ರ ಪ್ರದೇಶ, ತ್ರಯಂಬಕೇಶ್ವರ ಹೋಗ್ಬೋದು ಮಹಾರಾಷ್ಟ್ರ, ಕಾಡಿ ಸುಬ್ರಹ್ಮಣ್ಯ ಹೋಗ್ಬೋದು ಕರ್ನಾಟಕ, ಓಕೆನಾ. ಈ ರೀತಿ ವಿಚಾರಗಳು ಇದೆ. ಇದಕ್ಕಿಂತ ಇನ್ನೂ ಹೆಚ್ಚಂದ ವಿಚಾರಗಳಿದ್ದಾವೆ, ಇನ್ನೂ ಪರಿಹಾರ ಕ್ಷೇತ್ರಗಳಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಿದ್ದು ಕೂಡ ನಾವು ಬೇರೆ ರೀತಿಯಲ್ಲಿ ಕೊಟ್ಟಿದ್ದೀವಿ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಬಂದು ನಿಮಗೆ ದಾನಗಳನ್ನು ಏನು ಮಾಡ್ಬೋದು, ಮತ್ತು 12 ವಿಧದ ಕಾಳಸರ್ಪ ದೋಷಗಳು ಯಾವ್ದು ಬರುತ್ತೆ ಅನ್ನೋದು ಕೂಡ ಇದರೊಳಗೆ ಮೆನ್ಷನ್ ಮಾಡಿ ತೋರಿಸಿದ್ದೀನಿ, ಓಕೆನಾ. ಇಲ್ಲಿ ನೋಡ್ಬೋದು ನೀವು, ಅನಂತ ಕಾಳಸರ್ಪ ದೋಷ ಇದು ಯಾವ ರೀತಿ ಬರುತ್ತೆ, ಓಕೆನಾ. ಗುಳಿಕ ಕಾಳಸರ್ಪ ದೋಷ, ಓಕೆನಾ. ಇವಾಗ ಅನಂತ ಕಾಳಸರ್ಪ ದೋಷ ಅಂತಂದರೆ ಲಗ್ನದಲ್ಲಿ ರಾಹು 7ರಲ್ಲಿ ಕೇತು ಇದ್ದಾಗ ನಿಮಗೆ ಅನಂತ ಕಾಳಸರ್ಪ ದೋಷ ಬರುತ್ತೆ. ಗುಳಿಕ ಕಾಳಸರ್ಪ ದೋಷ 2ರಲ್ಲಿ ರಾಹು ಇದ್ದು 8ರಲ್ಲಿ ಕೇತು ಇದ್ದಾಗ ಬರುತ್ತೆ. ಆ ರೀತಿ ಡೀಟೇಲ್ ಇಲ್ಲೇ ಕೊಟ್ಬಿಟ್ಟಿದ್ದೀನಿ, ಓಕೆನಾ. ಇದು ನೋಡಿಕೊಂಡೆ ನೀವು ಫಲ ವಿಮರ್ಶೆ ಮಾಡಿಬಿಡ್ಬೋದು. ಕೆಲವೊಂದ್ಸಲ ಏನಾಗುತ್ತೆ, ನಮಗೆಲ್ಲದೂ ಗೊತ್ತಿರುತ್ತೆ, ಅಸ್ಟ್ರಾಲಜರಿಗೆ ಎಲ್ಲದೂ ಗೊತ್ತಿರುತ್ತೆ ಪಾಪ, ಕೆಲವೊಂದ್ಸಲ ನೆನಪಾಗಲ್ಲ, ಓಕೆನಾ. ಅದಕ್ಕೋಸ್ಕರನೇ ಪ್ರತಿಯೊಬ್ಬ ಅಸ್ಟ್ರಾಲಜರ್ಗೆ ಇದು ಹೆಲ್ಪ್ ಆಗಬೇಕು. ಇದು ನೋಡಿದ ತಕ್ಷಣ ಅವ್ರಿಗೆ ಒಂದು ಐಡಿಯಾ ಬಂದ್ಬಿಡ್ಬೇಕು, ಅದ್ರ ಮೇಲೆ ಅವರು ಫಲ ವಿಮರ್ಶೆ ಮಾಡಬೇಕು. ಆ ರೀತಿ ಇದನ್ನು ಇಂಪ್ಲಿಮೆಂಟ್ ಮಾಡಿ ಕೊಟ್ಟಿರೋವಂಥದ್ದು, ಓಕೆನಾ. ಆ ರೀತಿ ವಿಚಾರಗಳು ಇದರೊಳಗಿದೆ. ಇದು ಬಂದು ಕಾಲಸರ್ಪ ದೋಷಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಇದಾಗಿದೆ. ಇದಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ ಇರೊಳಗೆ ಎಲ್ಲದೂ ಡೀಟೇಲಾಗಿ ತೋರಿಸುತ್ತೆ, ಅದು ನೋಡ್ಕೊಳ್ಬೋದು ನೀವು. ನೆಕ್ಸ್ಟ್ ನಿಮಗೆ ಕುಜ ದೋಷಕ್ಕೆ ಸಂಬಂಧಪಟ್ಟಿದ್ದು ವಿಡಿಯೋನೇ ಸಪ್ರೇಟಾಗಿ ಮಾಡ್ತೀನಿ, ಅದನ್ನು ಕೂಡ ನೋಡಿ. ಯಾಕಂದರೆ ಜಾಸ್ತಿ ವಿಡಿಯೋ ಜಾಸ್ತಿ ಇದ್ದಷ್ಟು ಸ್ವಲ್ಪ ನೋಡೋಕೆ ಕಷ್ಟ ಜನ, ಅದಕ್ಕೋಸ್ಕರ ಕಡಿಮೆ ಸಮಯದಲ್ಲಿ ಎಷ್ಟು ಇನ್ಫಾರ್ಮೇಷನ್ ಕೊಡೋಕ್ಕಾಗುತ್ತೋ ಅಷ್ಟೇ ವಿಚಾರಗಳನ್ನು ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕುಜ ದೋಷದ ಬಗ್ಗೆ ತಿಳಿಸ್ಕೊಡ್ತೀನಿ, ಅದು ಯಾವ ರೀತಿ ಬರುತ್ತೆ ನಾನು.